भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तं। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 24ನೇ ಶ್ಲೋಕ. 23ನೇ ಶ್ಲೋಕದಲ್ಲಿ ತಾತ್ಪರ್ಯ ಒಂದು ನೋಡಬೇಕಾಗಿದೆ. ಸ್ವಸಾಮರ್ಥ್ಯ ಸ್ವಕರ್ಮಾಣಿ ರಮಯಾ ಸಹ ಕೇಶವಃ ಕುರುತೆ ಸ್ವಯಮೇವೈಷಃ ಕಾನಿಚಿತ್ ಪುರುಷೋತ್ತಮಃ ಇತಿ ನಾರದೀಯೇ. ಅಂದರೆ ರಮಯಾ ಸಹ ಇತಿ ವ್ಯಾಖ್ಯಾನೆ ಹರಿಸ್ವಾತಂತ್ರ್ಯಂ ಚ ಪ್ರತೀಯತೆ. ಇಲ್ಲಿ ಆತ್ಮಶಕ್ತಿ ಇದೆ, ರಮಯಾ ಆತ್ಮಶಕ್ತಿಯ ಹಾಗೆ ಅಂತ ಎರಡೂ ಇದೆ. ಅಂದರೆ ಅಲ್ಲಿ ಏನು ಅರ್ಥ ಬರ್ತದೆ, ಆತ್ಮಶಕ್ತಿಯಾದ ತನ್ನ ಶಕ್ತಿಯಾದ ರಮೆಯಿಂದ ಕೂಡಿಕೊಂಡು ಅಂತ ಅರ್ಥ ಬರ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ಆತ್ಮಶಕ್ತಿಯೇವ ಶಕ್ತಿ ಶಬ್ದಸ್ಯ ಭಾರ್ಯಾರ್ಥತ್ವೇ ವೈಯಾರ್ಥ್ಯಂ. ಅಂದ್ರೆ ಎರಡು ಬಾರಿ ಹೇಳಿದಂಗಾಯ್ತು. ಆತ್ಮಶಕ್ತಿಯ ಅಂದ್ರೆ ತನ್ನ ಹೆಂಡತಿ ಅಂತ, ರಮಯ ಅಂದ್ರೆ ಹೆಂಡತಿ ಅಂತಾನೆ ಅರ್ಥ ಆಗ್ತದೆ. ಸುಮ್ಮನೆ ಯಾಕೆ ಅದು ಹಾಗೆ ಅಂದ್ರೆ ರಮಯಾ ಸಹಿತಿ ವ್ಯಾಖ್ಯಾನೆ ಹರೇಹ ಅಸ್ವಾತಂತ್ರ್ಯಂ ಚ ಪ್ರತೀಯತೆ. ರಮಯಾ ಸಹ ಅಂತ ವ್ಯಾಖ್ಯಾನ ಮಾಡಿದ್ರೆ ಪರಮಾತ್ಮ ಅಸ್ವಾತಂತ್ರ್ಯ ಅಂತ ಅರ್ಥ ಬರ್ತದೆ. ಅತಃ ಅತ್ರ ವಿವಕ್ಷಿತಂ ವ್ಯಾಖ್ಯಾನ ಪ್ರಮಾಣೇನೇವ ದರ್ಶಯತಿ. ಅದರಿಂದ ಆತ್ಮಶಕ್ತಿಯ ಹಾಗೆಂದ್ರೆ ಏನು, ಸ್ವಸಾಮರ್ಥ್ಯ ಅಂತ ಅರ್ಥ. ತನ್ನ ಸಾಮರ್ಥ್ಯದಿಂದಲೂ ಮತ್ತು ಲಕ್ಷ್ಮಿಯಿಂದಲೂ ಕೂಡಿಕೊಂಡು ತಥಾಚ ಯಾನಿ ಕರ್ಮಾಣಿ ರಮಯಾ ಸಹ ಕುರುತೆ. ಅದರಿಂದ ಯಾವ ಕಾರ್ಯ ಪರಮಾತ್ಮ ರಮೆಯಿಂದ ಕೂಡಿಕೊಂಡು ಮಾಡ್ತಾನೆ ತಾನ್ಯಪಿ ಸ್ವಸಾಮರ್ಥ್ಯಾದೇವ ಕುರುತೆ ಇತ್ಯರ್ಥ. ಅದೆಲ್ಲವನ್ನು ಕೂಡ ತನ್ನ ಸಾಮರ್ಥ್ಯದಿಂದಲೇ ಮಾಡ್ತಾನೆ ಹಾಗೆ ಅಂತ ನಾರದೀಯ ಪುರಾಣ ತಿಳಿಸಿಕೊಡ್ತಾ ಇದೆ. ಕಿಂಚ ಅಯಂ ಕ್ಷರಾಕ್ಷರ ಪುರುಷೋತ್ತಮ. ಪರಮಾತ್ಮ ಅಂದ್ರೆ ಯಾರು? ಕ್ಷರಪುರುಷರಾದ ಬ್ರಹ್ಮಾದಿಗಳಿಗಿಂತಲೂ ಅಕ್ಷರ ಪುರುಷರಾದ ಲಕ್ಷ್ಮಿಗಿಂತಲೂ ಉತ್ತಮನಾದವ. ಅತಃ ಸ್ವಾಧೀನ ರಮಯಾಂ ಅಪೇಕ್ಷೆಯಾಂ ಅಪಿ ನ ಸ್ವಾತಂತ್ರ್ಯ ಹಾನಿ. ತನ್ನ ಅಧೀನದಲ್ಲಿ ಇರುವ ರಮೆಯಿಂದ ಕೂಡಿಕೊಂಡು ಪರಮಾತ್ಮ ಕೆಲಸ ಮಾಡುವುದರಿಂದ ದೇವರಿಗೆ ಯಾವ ಹಾನಿಯೂ ಇಲ್ಲ. ತನ್ನ ಅಧೀನದಲ್ಲಿ ಇರುವ ಜನರ ಜೊತೆಗೆ ಕೆಲಸ ಮಾಡಿದರೆ ಯಾವ ವಿರೋಧ ಬರ್ತದೆ? ಯಾವ ವಿರೋಧವೂ ಬರೋದಿಲ್ಲ. ಅವನ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯೂ ಬರೋದಿಲ್ಲ ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು 24ನೇ ಶ್ಲೋಕ. ನಾಭಿಹೃದಾದಿಹ ಸತೋಂಭಸಿ ಯಸ್ಯ ಪುಂಸೋ ವಿಜ್ಞಾನ ಶಕ್ತಿರಹಮಾಸಮನಂತ ಶಕ್ತೇಃ ರೂಪಂ ವಿಚಿಕ್ರಮಿದಮಸ್ಯ ಬಿಭೃಣ್ಮತೋ ಮೇ ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗಃ. ಇಹ ಅಂಬಸಿ ಸತಃ ಅನಂತಶಕ್ತೇಃ ಯಸ್ಯ ಪುಂಸಃ ನಾಭಿಹೃತಾತ್ ವಿಜ್ಞಾನೇ ಶಕ್ತಿಃ ಯಸ್ಯ ಮಹತ್ತತ್ವಸ್ಯ ತದಭಿಮಾನಿ ಅಹಂ ಆಸಂ ಅಸ್ಯ ರೂಪಂ ಪ್ರತಿಮಾಸ್ಥಾನೀಯಂ ಇದಂ ವಿಶ್ವಂ ವಿವೃಣ್ವತಃ ವಿಸ್ತರೇಣ ಕುರ್ವತಃ ಮೇ ನಿಗಮಸ್ಯ ವೇದಸ್ಯ ಅವಯವಭೂತಾನಾಂ ಗಿರಾಂ ವಾಕ್ಯಾನಾಂ ಪದಾನಾಂ ಚ ವಿಸರ್ಗಃ ವಿಶಿಷ್ಟಂ ಉಚ್ಚಾರಣಂ ವ್ಯಾಖ್ಯಾನಂ ವಾ ಮಾರಿಶಿಷ್ಟ ಮಾ ಲುಪ್ಯತಾಂ ಇತ್ಯರ್ಥ. ಸ್ವಾಮಿ, ನಾನು ಬ್ರಹ್ಮದೇವರು ಮಾಡುವ ಸ್ತೋತ್ರ. ಸ್ವಾಮಿ, ಅನಂತ ಶಕ್ತಿಯಾದ ನಿಮ್ಮ ಒಂದು ಅನುಗ್ರಹದಿಂದ, ನಿಮ್ಮ ನಾಭಿ ಹೃದಯದಿಂದ ಹುಟ್ಟಿ ಬಂದ ಮಹತ್ತತ್ವದ ಅಭಿಮಾನಿಯಾಗಿರತಕ್ಕವ ನಾನು. ನಾನೆಂಥವ ಅಂತ ಬ್ರಹ್ಮದೇವರು ಹೇಳ್ಕೊತಾರೆ. ನಿಮ್ಮ
ನಾಭಿ ಹೃದಯದಿಂದ ಹುಟ್ಟಿ ಮಹತ್ತತ್ವಕ್ಕೆ ನಿಮ್ಮ ಅನುಗ್ರಹದಿಂದಲೇ ಬಂದದ್ದು. ಆ ಮಹತ್ತತ್ವವೂ ಕೂಡ ಪ್ರಕೃತಿಯಿಂದ ನಿರ್ಮಾಣವಾದದ್ದು, ದೇವರ ಅನುಗ್ರಹದಿಂದ. ಅಂತ ಮಹತ್ತತ್ವದ ಅಭಿಮಾನಿಯಾಗಿರತಕ್ಕವನ ನಾನು, ಹಾಗೆ ಅಂತ. ಈ ನನ್ನ ರೂಪ ಅರ್ಥಾತ್ ಈ ಬ್ರಹ್ಮಾಂಡ ಏನಿದೆ ಅದು ನಿನ್ನ ಪ್ರತಿಮಾಸ್ಥಾನೀಯವಾದದ್ದು. ಅದರಿಂದ ನಾನು ಈ ಸೃಷ್ಟಿಯನ್ನು ಮಾಡ್ತಾ ನಾನೇನು ವೇದ ಉಚ್ಚಾರಣೆ ಮಾಡ್ತೇನೆ, ಆ ಸಂದರ್ಭದಲ್ಲಿ ನನ್ನ ವೇದವಾಕ್ಯಗಳು, ನನ್ನಿಂದ ಉಚ್ಚರಿಸಲ್ಪಡುವ ವೇದವಾಕ್ಯಗಳು, ಗಿರಾಂ ವಾಕ್ಯಾನಾಂ ಪದಾನಾಂ ವಾ ವಿಸರ್ಗ, ಅಂದರೆ ವಿಶಿಷ್ಟವಾದ ಒಂದು ಉಚ್ಚಾರಣೆ ಇರ್ಬೋದು ಅಥವಾ ವ್ಯಾಖ್ಯಾನ ಇರ್ಬೋದು. ನಾನು ಮಾಡುವ ವೇದೋಚ್ಚಾರಣೆ ಇರ್ಬೋದು ಅಥವಾ ನಾನು ಹೇಳುವ ಆ ವೇದವಾಕ್ಯಗಳ ವ್ಯಾಖ್ಯಾನ ಇರ್ಬೋದು. ಅದು ಮಾಲುಪ್ಯತಾಂ, ಅದು ಎಂದಿಗೂ ಕೆಡಬಾರದು. ಅಂದ್ರೆ ತಪ್ಪಾದ ಉಚ್ಚಾರಣೆ ಆಗಲಿ, ತಪ್ಪಾದ ಒಂದು ವ್ಯಾಖ್ಯಾನ ಆಗಲಿ, ಅದು ಆಗಬಾರದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ? ಅನಂತ ಶಕ್ತಿ ಅಯಂ, ಪರಮಾತ್ಮ ಅನಂತ ಶಕ್ತಿ ಉಳ್ಳವ. ಅಹಂಚ ತತ್ಪುತ್ರ, ನಾನು ಅವನ ಮಗ. ವಿಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ, ಮಹತ್ತತ್ವಕ್ಕೆ ವಿಜ್ಞಾನ ಶಕ್ತಿ ಅಂತ ಹೆಸರು. ಅತಃ ತತ್ಪ್ರಸಾದೇನ ಅನ್ಯತ್ರ ವ್ಯಾಪೃತಸ್ಯ ಮಮ ವೇದವ್ಯಾಖ್ಯಾನಾದಿ ಲೋಪಃ ಮಾ ಭೂತ್. ನಾನೇನೋ ಕೆಲಸ ಮಾಡ್ತಾ ವೇದ ಉಚ್ಚಾರಣೆ ಮಾಡ್ತಾ ಇರುವಾಗ ನನ್ನ ಬಾಯಿಯಿಂದ ತಪ್ಪಾದ ವೇದ ಉಚ್ಚಾರಣೆ, ಸ್ವರಗಳಾಗಲಿ ಅಥವಾ ವ್ಯಾಖ್ಯಾನ ಆಗಲಿ ಅದು ಆಗದೇ ಇರಲಿ. ಶುದ್ಧವಾಗಿ ಶಾಸ್ತ್ರಗಳ ವಿಚಾರ ನಡೀಬೇಕು, ಪಾರಾಯಣಗಳು ಆಗಬೇಕು, ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ನಿಗಮಸ್ಯ ಗಿರಾಂ ವಿಸರ್ಗ, ಅದೇ ವೇದಗಳ ಉಚ್ಚಾರಣೆ ಸ್ಪಷ್ಟವಾಗಿ ಆಗಬೇಕು, ಅಶುದ್ಧವಾಗಿ ಇರಬಾರ್ದು ಅಂತ ಒಟ್ಟು. ಇನ್ನು ಸೋಸಾವದಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ ಮಾಧ್ವ್ಯಾ ಗಿರಾ ಅಪನಯತಾತ್ ಪುರುಷಃ ಪುರಾಣ. ನೋಡಿ, ಬ್ರಹ್ಮದೇವರು ನಮಗೊಂದು ಪಾಠವನ್ನ ತಿಳಿಸ್ತಾ ಇದ್ದಾರೆ. ದೇವರಲ್ಲಿ ಏನ್ ಕೇಳಬೇಕು? ನಾವು ಯತ್ಕಿಂಚಿತ್ ಅಲ್ಪರು, ಮಂದಮತಿಗಳು, ದಾಸರ ಪದನೋ ಶಾಸ್ತ್ರವೋ ಏನೋ ಒಂದು ಗ್ರಂಥಗಳನ್ನು ಓದುವಾಗ ನಮ್ಮ ಬಾಯಿಂದಲೂ ಕೂಡ, ಅಥವಾ ವೇದ ಉಚ್ಚಾರಣೆ, ಗಾಯತ್ರಿ ಉಚ್ಚಾರಣೆ ಮಾಡಿದಾಗ ನಮ್ಮ ಬಾಯಿಂದಲೂ ಕೂಡ ಕೆಟ್ಟದಾಗಿ ವೇದ ಉಚ್ಚಾರಣೆ ಅಥವಾ ಶಾಸ್ತ್ರ ವಿರುದ್ಧವಾದ ಮಾತುಗಳು ಇದು ಬರದೇ ಇರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ನೋಡಿ, ಇದು ಕೇಳ್ಬೋದಾ ಕೇಳಬಾರ್ದಾ ಎಂಬ ಸಂಶಯ ಇಲ್ಲ. ಬ್ರಹ್ಮದೇವರೇ ಪ್ರಾರ್ಥನೆ ಮಾಡಿದ್ದಾರೆ, ಜಗದ್ಗುರುಗಳು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದರಿಂದ ದೇವರಲ್ಲಿ ಆ ಒಂದು ಪ್ರಾರ್ಥನೆಯನ್ನ ಈಗಲೇ ಮಾಡಿಬಿಡೋಣ. ನಾವೇನು ಹೇಳ್ತೀವಿ ಬಾಯಿಯಿಂದ ಅದು ಎಲ್ಲವೂ ಶುದ್ಧವಾಗಲಿ, ಶುದ್ಧವಾದ ಮಾತುಗಳೇ ಬಾಯಿಯಿಂದ ಬರುವಂತೆ ಅನುಗ್ರಹ ಮಾಡು ಸ್ವಾಮಿ ಅಂತ ಒಂದು ಪ್ರಾರ್ಥನೆ ಇದೆ. ಇನ್ನು 25ನೇ ಶ್ಲೋಕದಲ್ಲಿ ಸಹಾಸೌ ಅದಭ್ರ ಕರುಣ ಅನಲ್ಪ ಕೃಪ. ದೇವರಲ್ಲಿ ಅನಂತ ಕರುಣೆ ಇದೆ. ಆ ಕರುಣೆಗೆ ಏನು ಕಡಿಮೆನೇ ಇಲ್ಲ, ಅಷ್ಟು ಅನಂತ ಕರುಣೆ. ದೇವರದ್ದು ಎಲ್ಲವೂ ಅನಂತ, ಕರುಣೆಯು ಕೂಡ ಅನಂತ ಕರುಣೆ ಅಂತ ಹೇಳ್ತಾರೆ. ಅದಭ್ರ ಕರುಣ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ. ನೀನು ನನ್ನ ಮೇಲೆ ಪ್ರಸನ್ನನಾಗಿ ಮುಖ ಅರಳಿಸಿಕೊಂಡು ನಿನ್ನ ಕಣ್ಣುಗಳೆಲ್ಲ ಚೆನ್ನಾಗಿ ಅರಳುವಂತೆ ಆಗಲಿ ಮಾಡಿ ಉತ್ಥಾಯ ವಿಶ್ವವಿಜಯಾಯ ಮನೋವಿಷದಾಂ ಮಾಧ್ವ್ಯಾಗಿರ. ಅಂದ್ರೆ ವಿಜೃಂಭನ್ ಹಾಗೆಂದ್ರೆ ವಿಜೃಂಭಯನ್ ವಿಶ್ವಸ್ಯ ವಿಜಯಾಯ ಉದ್ಭವ ಉಪಕಾರಾಯ. ವಿಶ್ವದ ಅಂದ್ರೆ ಲೋಕದ ಕ್ಷೇಮವನ್ನು ಇಚ್ಛಿಸುವ ನೀನು. ಅದರಿಂದ ಆ ಒಂದು ಲೋಕದ ಸೃಷ್ಟಿಗಾಗಿ ನಾನು ಹೊರಟಿದ್ದೀನಿ, ಲೋಕ ಸೃಷ್ಟಿ ಮಾಡಬೇಕು ಅಂತ. ಅದರಿಂದ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ನೋಡಿ, ನಿಮ್ದು ಗೋಲ್ ಸೇಮ್, ನಮ್ದು ಗೋಲ್ ಸೇಮ್. ನಮಸ್ಕಾರ ಮಾಡುವವರನ್ನ ರಕ್ಷಣೆ ಮಾಡುವವರು ನೀವು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ. ಜಗತ್ತಿಗೆ ಹಿತವನ್ನ ಮಾಡತಕ್ಕವರು ನೀವು. ಅದರಿಂದ ನಾವು ಜಗತ್ ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದೀವಿ. ನಿಮ್ಮ ಅನುಗ್ರಹದಿಂದ, ನಿಮ್ಮ ಅನುಗ್ರಹ ನಮ್ಮ ಮೇಲೆ ವಿಶೇಷವಾಗಿ ಇರಲಿ ಹಾಗೆ ಅಂತ ಮತ್ತೊಮ್ಮೆ ಪ್ರಾರ್ಥನೆ. ಅದರಿಂದ ಆ ಅನುಗ್ರಹ ಮಾಡುವುದಕ್ಕಾಗಿ ಚ ಉತ್ತಾಯ, ವಿಶೇಷವಾಗಿ ನೀವು ಅನುಗ್ರಹೋನ್ಮುಖವಾಗಬೇಕು. ಅಸ್ಮನ್ ಮಾನಸ ವಿಷಾದ ಪರಿಹಾರಾಯ,
ನಮ್ಮ ಮನಸ್ಸಿನಲ್ಲಿ ಇರತಕ್ಕ ಈ ಸೃಷ್ಟಿ ಹೇಗೆ ಮಾಡೋದು ಹಾಗೆ ಅಂತಲ್ಲ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ. ಆ ವಿಚಾರವನ್ನೆಲ್ಲ ಪರಿಹಾರ ಮಾಡುವವನಾಗಿ ಸಮೀಚೀನಾಂ ವಾಚಂ ಬ್ರವೀ ಇತ್ಯಾಶಯ. ಒಳ್ಳೆಯ ಮಾತುಗಳನ್ನ, ಅನುಗ್ರಹದ ಸಂದೇಶವನ್ನ ನಮಗೆ ಕೊಡು ಹಾಗೆ ಅಂತ ಪ್ರಾರ್ಥನೆ. ಇಷ್ಟು 4 ಶ್ಲೋಕದಲ್ಲಿ ತಾವು ಯಾಕೆ ಸ್ತೋತ್ರ ಮಾಡಿದ್ರು, ಅದ ಸ್ತೋತ್ರ ಆದ ಮೇಲೆ ಏನು ಕೇಳಬೇಕೋ ಆ ವಿಚಾರವನ್ನೆಲ್ಲ ದೇವರ ಮುಂದೆ ನಿವೇದಿಸಿಕೊಂಡ್ರು ಹಾಗೆ ಅಂತ ಅರ್ಥ. ಇಷ್ಟು ಅವರು ಮಾಡಿದ ಪ್ರಾರ್ಥನೆ, ಸ್ತೋತ್ರ ಎಲ್ಲ. ಆಗೇನಾಯಿತು? ಮೈತ್ರೇಯ ಉವಾಚ. ಮೈತ್ರೇಯರು ವಿದುರನಿಗೆ ಇಷ್ಟು ಮಾತನ್ನ ಹೇಳಿದ್ರು. ಹೇಳಿ ಮೈತ್ರೇಯರು ಮುಂದುವರೆದು ಹೇಳ್ತಾರೆ, ಸ್ವಸಂಭವಂ ನಿಶಾಮ್ಯೇವಂ ತಪೋ ವಿದ್ಯಾ ಸಮಾಧಿಭಿಃ ಯಾವನ್ ಮನೋವಚಸ್ತುತ್ವ ವಿರರಾಮಸ ಖಿನ್ನವತ್. ಸ್ವಸ್ಯ ಸಂಭವ ಯಸ್ಮಾತ್ವಂ ಸ್ವಪಿತರಂ ನಿಶಮ್ಯ. ತನ್ನ ತಂದೆಯನ್ನ ನೋಡಿ, ತಂದೆಯಿಂದಲೇ ಹುಟ್ಟಿ ಬಂದು, ಕಮಲದಿಂದಲೇ ಹುಟ್ಟಿ ಬಂದವರು, ಅದರಿಂದ ತಂದೆಯಾದ ಪರಬ್ರಹ್ಮನನ್ನು ನೋಡಿ, ತಪ ಆಲೋಚನಂ ತಪೋವಿದ್ಯಾ ಸಮಾಧಿಭಿಹಿ ಅಂತ ಹೇಳ್ತಾರೆ. ತಪಸ್ಸು ಆಲೋಚನೆ ಮಾಡಿ, ವಿದ್ಯಾ ಅಂದ್ರೆ ಶ್ರದ್ಧೆ, ನಿಷ್ಠಾ ಶ್ರದ್ಧೆ ಅಂತೆಲ್ಲ ಹೇಳ್ತಾರೆ. ಸಮಾಧಿ ಧ್ಯಾನಂ ಅದೆಲ್ಲವನ್ನು ಮಾಡಿದವರಾಗಿ ಪ್ರಕೃತ ಕಾರ್ಯ ವಿಷಯೇ, ಪ್ರಕೃತ ಈಗ ಮಾಡಬೇಕಾದ ಕೆಲಸ ಯಾವುದು? ಬ್ರಹ್ಮಾಂಡದ ಸೃಷ್ಟಿ. ಯಾವನ್ ಮನೋವಾಚ ಸ್ಥಾವತ್ ಸ್ತುತ್ವ. ನಮ್ಮ ಶಕ್ತಿಗೆ ತಕ್ಕಂತೆ ಎಷ್ಟು ಜ್ಞಾನ ಶಕ್ತಿ ಇದೆಯೋ ಅಷ್ಟು ಪರಮಾತ್ಮನನ್ನ ಸ್ತೋತ್ರ ಮಾಡಿ, ಖಿನ್ನವತ್ ಅಲಂಬುದ್ಧಿ ರಹಿತವತ್ ಅಂತ ಬರೀತಾರೆ. ಖಿನ್ನವತ್ ಅಂದ್ರೆ ದುಃಖಪಟ್ಟವರಂತೆ ಕಾಣಿಸ್ತಾ ಇದೆ. ಆ ಬ್ರಹ್ಮದೇವರಿಗೆ ದುಃಖ ಇರೋದಿಲ್ಲ. ಪರಮಾತ್ಮನ ಕರಸ್ಥ ದೇವಸ್ಥ ಕುತೋಂತರಾಯ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮನನ್ನು ಆಶ್ರಯಿಸಿದವರಿಗೆ ದುಃಖ ಇತ್ಯಾದಿಗಳು ಇರೋದಿಲ್ಲ. ಅದರಿಂದ ದುಃಖಪಟ್ಟವರಂತೆ ತೋರಿಸ್ಕೋತಾರಷ್ಟೇ. ಆದರೆ ಅಲಂಬುದ್ಧಿ, ಇನ್ನು ತನಗಿರತಕ್ಕ ಜ್ಞಾನ ಸಾಮರ್ಥ್ಯಗಳು ಅದು ಸಾಕಾಗ್ತಾ ಇಲ್ಲ ಅಂತ, ಅನೇನ ತಸ್ಯ ಪುನರಪಿ ಸ್ತೋತಮಿಚ್ಛಾಂ ಸೂಚಯತಿ. ಇನ್ನು ಅವರಿಗೆ ಸ್ತೋತ್ರ ಮಾಡಬೇಕು ಅಂತ ಇದೆ, ಆದರೂ ಕೂಡ ಮುಂದಿನ ಕಾರ್ಯ ಆಗಬೇಕು ಅಂತ ಅವರು ಪರಮಾತ್ಮನ ಸ್ತೋತ್ರ ಮಾಡಿದ್ದು ಸಾಕಾಯಿತು ಅಂತ ಅನಿಸ್ಲಿಲ್ಲ ಅವರಿಗೆ. ಇನ್ನು ಸ್ತೋತ್ರ ಮಾಡಬೇಕು ಅಂತ ಅನಿಸ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ರೀತಿಯಾದ ಒಂದು ಮನಸ್ಸಿನ ಪಕ್ವತೆ ಇರಬೇಕು. ವಾಯುಸ್ತುತಿ ಹೇಳ್ತೀವಿ, ಯಾವಾಗಪ್ಪ ಮುಗೀತದೆ, ಸಹಸ್ರನಾಮ ಹೇಳ್ತೀವಿ, ಸರ್ವಪ್ರಹರಣ ಇದು ಓಂ ನಮ ಇದು ಎಂದು ಯಾವಾಗ ಬರುತ್ತದೆ ಅಂತ ಕಾಯ್ತಾ ಕೂತಿರ್ತೀವಿ. ಪ್ರಗಳೆ ಮುಗೀತು ಹಾಗೆ ಅಂತ. ಹಂಗಾಗಬಾರದು ಅಂತಾರೆ. ಇನ್ನೂ ಸ್ತೋತ್ರ ಮಾಡಬೇಕು. ದೇವರು ಕೇಳಲಿಕ್ಕೆ ತಯಾರಿದ್ದಾನೆ, ನಾವು ಹೇಳಲಿಕ್ಕೆ ತಯಾರಾಗಬೇಕಷ್ಟೆ. ಅನೇನ ತಸ್ಯ ಪುನರಪಿ ಸ್ತೋತಮಿಚ್ಛಾಂ ಸೂಚಯತಿ. ಈ ರೀತಿಯಾಗಿ ಸ್ತೋತ್ರವನ್ನ ಮಾಡಿದವರಾಗಿ ಮನೋವಚಸ್ತುತ್ವ ವಿರರಾಮ, ಬ್ರಹ್ಮದೇವರು ಸುಮ್ಮನಾದರು. ಅಲಂಬುದ್ಧಿ ಇಲ್ಲದಂತೆ, ಅಂದ್ರೆ ತನಗೆ ಇನ್ನು ಸ್ತೋತ್ರ ಮಾಡಬೇಕು ಅಂತ ಇಚ್ಛೆ ಇದೆ, ಆದರೂ ಕೂಡ ಸಾಕು ಅಂತ ಇಷ್ಟು ಮಾಡಿದ್ರು ಹಾಗೆ. ಅಥ ಅಭಿಪ್ರೇತಂ ಆಲಕ್ಷ್ಯ ಬ್ರಹ್ಮಣೋ ಮಧುಸೂದನಃ ವಿಷನ್ನ ಚೇತಸಸ್ತೇನ ಕಲ್ಪ ವ್ಯತಿಕರಾಂಭಸ. ಇಷ್ಟು ಸ್ತೋತ್ರ ಮಾಡಿದಾಗ ಮಧುಸೂದನ, ಪರಮಾತ್ಮ ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಆ ಪರಮಾತ್ಮ ಅಥ ಅಭಿಪ್ರೇತಂ ಆಲಕ್ಷ್ಯ, ಬ್ರಹ್ಮದೇವರ ಅಭಿಪ್ರಾಯವನ್ನ ತಿಳಿದವನಾಗಿ ಪರಮಾತ್ಮ ಮಿಷನ್ನ ಚೇತಸಃ ತೇನ ಕಲ್ಪೆ ವ್ಯತಿಕರಾಂಬಸ, ಅಂದ್ರೆ ಪ್ರಳಯ ಕಾಲದ ಜಲದಲ್ಲಿ ಇದ್ದಾರೆ. ಅದ್ರ ಮೇಲೆ ನಾರಾಯಣ, ಅಲ್ಲೇ ಕಮಲ, ಎಲ್ಲವೂ ಪ್ರಳಯ ಕಾಲದ ಜಲದಲ್ಲಿ ಇರತಕ್ಕ ಬ್ರಹ್ಮದೇವರು ಮತ್ತು ನಾರಾಯಣ ಅವರು ವಿಷನ್ನ ಚೇತಃ, ಮನಸ್ಸಿನಲ್ಲಿ ತನಗೆ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯಾದಿಗಳು ಸ್ವಾತಂತ್ರ್ಯಾದಿಗಳು ಇಲ್ಲ ಅಂತ ಭಾವಿಸಿದವರಾಗಿ, ಅವರ ಅಭಿಪ್ರಾಯವನ್ನೆಲ್ಲ ತಿಳಿದವರಾಗಿ ಪರಮಾತ್ಮ ಅವರನ್ನ ನೋಡಿದ ಹಾಗೆ ಅಂತ. ಲೋಕ ಸಂಸ್ಥಾನ ವಿಜ್ಞಾನ ಆತ್ಮತಃ ಪರಿಕಿದ್ಯತಃ ತಮ್ ಆಹ ಅಗಾಧಯ ವಾಚ ಕಶ್ಮಲಂ ಶಮಯನ್ನಿವ ಆತ್ಮನಃ ಸ್ವಸ್ಯ ಲೋಕಾನಾಂ ಸಂಸ್ಥಾನಸ್ಯ ಅವಯವ ಸನ್ನಿವೇಶ ವಿಶೇಷಸ್ಯ ವಿಜ್ಞಾನೇ ಪರಿಕಿದ್ಯತಃ, ಅಂದರೆ ಅಲಂಬುದ್ಧಿ ಕುರ್ವತಃ.
ಆ ಬ್ರಹ್ಮಾಂಡದ ಸೃಷ್ಟಿ ತಮ್ಮ ಅವಯವದಿಂದಲೇ ಆಗಬೇಕು. ಒಂದೊಂದು ಅವಯವದಲ್ಲೂ ಒಂದೊಂದು ಲೋಕವನ್ನು ಇಡಬೇಕು. ಪರಮಾತ್ಮನ ಅವಯವೂ ಹೌದು, ಮುಖ್ಯವಾಗಿ ಅದೇ ಪರಮಾತ್ಮನ ಅವಯವದಿಂದ ಒಂದೊಂದೇ ಬರಬೇಕು. ಈ ರೀತಿಯಾಗಿ ಅದನ್ನು ಮಾಡುವ ಸಾಮರ್ಥ್ಯ ವಿಜ್ಞಾನೇ ಪರಿಕಿದ್ಯತಃ ಆ ಅಲಂಬುದ್ಧಿ ಅವರಿಗೆ ತಮ್ಮಲ್ಲಿರುವ ಜ್ಞಾನ ಇತ್ಯಾದಿಗಳು ಸಾಕು ಅಂತ ಅನಿಸ್ತಾ ಇಲ್ಲ. ಇನ್ನು ಬೇಕು, ಇನ್ನು ಶಕ್ತಿ ಸಾಮರ್ಥ್ಯಗಳು ತಿಳುವಳಿಕೆಗಳು ಬೇಕು ಹಾಗೆ ಅಂತ ಬಯಸಿದವರಾಗಿ ಇರೋದನ್ನ ನೋಡಿ ಪರಮಾತ್ಮ ಅದನ್ನ ಅಲಕ್ಷ್ಯ ಕಂಡು ಕಶ್ಮಲಂ ಮನೋವಿಷಾದಂ ಇತ್ಯನೇನ ತದ್ವಿಷಾದಸ್ಯ ಗತತ್ವ ನ ತತ್ರ ವಚನಾಪೇಕ್ಷಾ ಇತಿ ಸೂಚಯತಿ. ಸುಕೃತೇಕ ಆತ್ಮ ಇತಿ ಪೂರ್ವಂ ವಿಷ್ಣುವಾಚಕತ್ವಂ ತತಃ ಆತ್ಮನಿ ಯೋಗೇನ ಇತ್ಯಗ್ರೆ ದೇಹವಾಚಕತ್ವಂ ಜೀವವಾಚಕತ್ವಂ ಚ ಅಭಿಪ್ರೇತಂ. ತತ್ರ ಸರ್ವತ್ರ ಕಿಂ ಆತ್ಮಶಬ್ದ ಪ್ರವೃತ್ತಿ ಸಾಮ್ಯಂ. ನೋಡಿ, ಇಲ್ಲಿ ಆತ್ಮಶಬ್ದ ಬಂದಿದೆ. ಈ ಆತ್ಮಶಬ್ದಕ್ಕೆ ಏನರ್ಥ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಲೋಕ ಸಂಸ್ಥಾನ ವಿಜ್ಞಾನ ಆತ್ಮನಃ ಅಂತ ಇದೆ. ಇಲ್ಲಿ ಆತ್ಮಶಬ್ದಕ್ಕೆ ಏನರ್ಥ ಅಂದ್ರೆ ಸ್ವಸ್ಯ ಅಂದ್ರೆ ತನಗೆ ಅಂತ ಅರ್ಥ. ಆತ್ಮಶಬ್ದಕ್ಕೆ ಒಂದು ಕಡೆ ವಿಷ್ಣು ಅಂತ ಹೇಳ್ತೀರಿ, ಒಂದು ಕಡೆ ಬ್ರಹ್ಮ ಅಂತ ಹೇಳ್ತೀರಿ, ಒಂದು ಕಡೆ ಜೀವ ಅಂತ ಹೇಳ್ತೀರಿ, ಹಾಗೆ ಅಂತ ಹೇಳಿದರೆ ಹೌದು ಅಂತ. ಆತ್ಮಶಬ್ದದ ಪ್ರಯೋಗನೇ ಹಾಗೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಆತ್ಮಶಬ್ದಸ್ಯ ಮುಖ್ಯಾರ್ಥೋ ವಿಷ್ಣುರೇಕ ಸನಾತನಃ. ಆತ್ಮಶಬ್ದದ ಮುಖ್ಯ ಅರ್ಥ ಏನು? ವಿಷ್ಣು, ಸ್ವಾಮಿ ಅಂತಾನೆ ಅರ್ಥ, ವಿಷ್ಣುವೇ. ಸಂದೇಹ ದೇಹ ಮನಸ್ಸು ಬುದ್ಧಿಜೀವಾ ಸ್ವಯಂ ತಥಾ ಬ್ರಹ್ಮಾಪಿ ಅಮುಖ್ಯಾ ಕ್ರಮಶಃ. ಇನ್ನು ಆತ್ಮಶಬ್ದ ಅದರಿಂದ ಪ್ರತಿಪಾದ್ಯರಾದವು ಬ್ರಹ್ಮಾದಿಗಳು ಇದ್ದಾರೆ. ಬ್ರಹ್ಮ ಅಂತನೂ ಕರೀತಾರೆ, ಜೀವ ಅಂತನೂ ಕರೀತಾರೆ. ಈ ರೀತಿಯಾಗಿ ಕ್ರಮವಾಗಿ ಬೇರೆಯವರಿಗೂ ಕೂಡ ಆತ್ಮಶಬ್ದವನ್ನ ಬಳಸ್ಲಿಕ್ಕೆ ಬರುತ್ತದೆ. ಹಾಗೆ ಈಗ ನೋಡಿ, ನಮ್ಮನ್ನೆಲ್ಲ ಜೀವಾತ್ಮ ಅಂತ ಕರೀತಾರೆ. ಆತ್ಮಶಬ್ದ ಇದೆ, ನಾವು ಕೂಡ ಆತ್ಮರೇ. ಆದರೆ ಎಂಥವರು ಜೀವಾತ್ಮರು. ಹಾಗೆ ಪರಮಾತ್ಮ ನೋಡಿ, ಅಲ್ಲೂ ಕೂಡ ಆತ್ಮಶಬ್ದ ಇದೆ. ಅವನು ಪರಮಾತ್ಮ, ಸರ್ವೋತ್ತಮನಾದವ ಅಂತ. ಅದರಿಂದ ಆತ್ಮಶಬ್ದ ವಿಷ್ಣುವಿನಲ್ಲಿ ಇದೆ, ಬ್ರಹ್ಮನಲ್ಲೂ ಇದೆ, ಚತುರ್ಮುಖ ಬ್ರಹ್ಮನಲ್ಲೂ ಇದೆ, ಜೀವರಲ್ಲೂ ಇದೆ ಹಾಗೆ ಅಂತ ತೋರಿಸಿ ಪ್ರಕಾಶ ಸಂಹಿತಾ ಎಂಬ ಗ್ರಂಥದಲ್ಲಿ ಪ್ರಕೃತ ಇಲ್ಲಿ ಆತ್ಮಶಬ್ದ ಬ್ರಹ್ಮದೇವರು ಹೇಳ್ಕೊತಾ ಇದ್ದಾರೆ. ಬ್ರಹ್ಮನಿಗೆ ಅಥವಾ ತನ್ನ ಶರೀರದಿಂದಲೇ ಬರಬೇಕಾಗಿದೆ. ತನ್ನ ಶರೀರದ ಅಂದ್ರೆ ಪರಮಾತ್ಮನ ಶರೀರದಿಂದಲೇ ಒಂದೊಂದು ಅವಯವದಿಂದ ಒಂದೊಂದು ಲೋಕ ಸೃಷ್ಟ ಆಗಬೇಕಾಗಿದೆ. ಬ್ರಹ್ಮದೇವರ ಶರೀರ ಅಂತನೂ ಬರುತ್ತದೆ, ಪರಮಾತ್ಮನ ಶರೀರದಿಂದಲೂ ಹೊರಗೆ ಬರ್ತದೆ ಅಂತ ಹೇಳಬಹುದು. ಅದರಿಂದ ಪ್ರಕೃತ ಪರಮಾತ್ಮ ಪರವಾಗಿ ಇಟ್ಟುಕೊಂಡ್ರು ಕೂಡ ಪರಮಾತ್ಮನ ಅವಯವದಿಂದ ಒಂದೊಂದೇ ಶರೀರವನ್ನು ಸೃಷ್ಟಿ ಮಾಡಬೇಕು, ಅದನ್ನ ಹೇಗೆ ಮಾಡೋದು ಹಾಗೆ ಅಂತ ತನಗೆ ಅಲಂಬುದ್ಧಿ ಅಂದ್ರೆ ಪೂರ್ತಿ ತಿಳುವಳಿಕೆ ಇಲ್ಲದವರಂತೆ ಅನಲಂಬುದ್ಧಿ ಅಂತ ಹೇಳ್ತಾರೆ. ಅಲಂಬುದ್ಧಿ ಇಲ್ಲ. ಆ ರೀತಿಯಾಗಿ ಚಿಂತನೆ ಮಾಡ್ತಾ ಇರತಕ್ಕ ಬ್ರಹ್ಮದೇವರನ್ನ ನೋಡಿ ಅರ್ಥ. ಅಲ್ಲಿ ಪ್ರಮಾಣದಲ್ಲಿ ಸಂದೇಹ ಮನಸಃ ಅಂತ ಇದೆ. ಸಂದೇಹ ದೇಹ ಮನಸಃ. ಹಾಗೆ ಸಂದೇಹ ಅಂದ್ರೆ ಇಲ್ಲಿ ಮಧ್ಯದೇಹ ಅಂತ ಬರೀತಾರೆ. ಮಧ್ಯದ ದೇಹ. ಲಿಂಗಾನುಶಾಸನೆ ಜಚಕ್ಯಸ್ಯೈವ ಸಾಂತಸ್ಯ ನಪುಂಸಕಲಿಂಗ ವಿಧಾನ ಸಮಸ್ತೋಯಂ ಮನಃಶಬ್ದಃ ಭಂಹಚ್ ಇತಿ ನ ನಪುಂಸಕಃ ಇತಿ ಜ್ಞೇಯಂ. ಬುದ್ಧಿಜೀವಃ ಇತ್ಯತ್ರ ಬಹುವಚನಂ ಜಾತೌ ಸ್ವಯಂ ಸ್ವಃ ವಿಷ್ಣುರೇವ ಮುಖ್ಯಾರ್ಥಃ. ಅದರಿಂದ ಇಲ್ಲಿ ಆತ್ಮಶಬ್ದ ಒಟ್ಟು ವಿಷ್ಣು ಅಂತಾನೆ ಇಟ್ಕೋಬೇಕು ಅಂತ. ಆ ರೀತಿಯಾಗಿ ಉತ್ಕರ್ಷೋ ಹೀತಿ ವ್ಯಾಪ್ತಿ ಹೀತಿ. ಆತ್ಮಶಬ್ದ ಪ್ರವೃತ್ತಿ ನಿಮಿತ್ತಂ. ಅದರಿಂದ ಆ ಪರಮಾತ್ಮ ಬ್ರಹ್ಮದೇವರ ಮನಸ್ಸಿನ ಅಭಿಪ್ರಾಯವನ್ನು ಅರಿತವರಾಗಿ ಬ್ರಹ್ಮದೇವರನ್ನು ಕುರಿತು ಕೆಲವು ಮಾತುಗಳನ್ನ ಪರಮಾತ್ಮ ಹಾಡಿದ ಹಾಗೆ ಅಂತ.
ಪರಮಾತ್ಮ ಏನಾಡಿದ? ಶ್ರೀ ಭಗವಾನ್ ಉವಾಚ ಮಾ ವೇದಗರ್ಭ ಗಾಸ್ತಂತ್ರೀಂ ಸರ್ಗ ಉದ್ಯಮಮಾವಹ ತನ್ಮಯ ಚೋದಿತಂ ಹ್ಯಗ್ರೆ ಯನ್ಮಾಂ ಪ್ರಾರ್ಥಯತೆ ಭವಾನ್. ಮೂಲದಲ್ಲಿ ಅದರ ಭಾಗವತದಲ್ಲಿ ವೇದಗರ್ಭ ಅಂತ ಇದೆ. ಹೇ ವೇದಗರ್ಭ ಅಂತ ಪರಮಾತ್ಮ ಸಂಬೋಧನೆ ಮಾಡ್ತಾನೆ ಬ್ರಹ್ಮದೇವರನ್ನ, ತನ್ನ ಮಗನಾದ ಬ್ರಹ್ಮದೇವರನ್ನ. ವೇದಗರ್ಭ ಅಂದ್ರೆ ಏನರ್ಥ? ವೇದ ಪ್ರತಿಪಾದ್ಯ ಅಂತ. ಪೂರ್ವ ಪ್ರಸಿದ್ಧ ಶ್ಲೋಕಗಳನ್ನು ಬಿಟ್ಟು, ಅಂದರೆ ವಿಷ್ಣುವಾಚಕವಾದ, ಕೇವಲ ವಿಷ್ಣುವಾಚಕವಾದ, ಕೇವಲ ಲಕ್ಷ್ಮೀವಾಚಕವಾದ ಆ ವೇದ ಭಾಗಗಳನ್ನು ಬಿಟ್ಟು ಉಳಿದ ಎಲ್ಲಾ ಭಾಗಗಳು ಕೂಡ ಮುಖ್ಯ ವೃತ್ತಿಯಿಂದ ಬ್ರಹ್ಮದೇವರನ್ನ ಹೇಳ್ತದೆ. ಅನಂತ ವೇದ ಪ್ರತಿಪಾದ್ಯರು ಬ್ರಹ್ಮದೇವರು, ವಾಯುದೇವರು ಅಷ್ಟೆ. ಅದರಿಂದ ವೇದ ಪ್ರತಿಪಾದ್ಯ ತಂದ್ರಿ ವಿಷಾದ ಕೃತಂ ಆಲಸ್ಯಂ ಮಾಗಾಹ. ನೀನು ಆಲಸ್ಯವನ್ನು ಹೊಂದಬೇಡ. ನಾನು ಹೇಗೆ ಸೃಷ್ಟಿ ಮಾಡಲಿ? ಅವಯವದಿಂದ ಒಂದೊಂದೇ ಪದಾರ್ಥಗಳು ಬರಬೇಕು, ಅದು ಹೇಗೆ ಮಾಡಲಿ ಹಾಗೆ ಅಂತ ನೀನು ಚಿಂತೆ ಮಾಡಬೇಡ. ಯಾಕೆ? ಪರಬ್ರಹ್ಮ ಅವನು ಬ್ರಹ್ಮರೂಪದಿಂದ ಬ್ರಹ್ಮದೇವರ ಒಳಗೆ ಪ್ರವೇಶ ಮಾಡಿ ಆಗಿದೆ. ಅದರಿಂದ ಬ್ರಹ್ಮದೇವರ ಅರ್ಥಾತ್ ಪರಮಾತ್ಮನ ಅವಯವದಿಂದಲೇ ಒಂದೊಂದೇ ಪದಾರ್ಥಗಳು ಬರಬೇಕು. ಅದರಿಂದ ನಾನು ಹೇಗೆ ಮಾಡಲಿ ಅಂತ ನೀನು ಆಲಸ್ಯವನ್ನ ತಂದುಕೋಬೇಡ. ತೇನೈವ ಮೇ ದೃಶಂ ಅನುಸ್ಪೃಶತಾ ಇತ್ಯಾದಿ ರೂಪಂ ಯತ್ ಪ್ರಾರ್ಥನಂ ತ್ವಯಾ ಪೂರ್ವಂ ಕೃತಂ. ಹಿಂದೆ ಅನುಸ್ಪೃಶತಾ ಅಂತೆಲ್ಲ ಸ್ತೋತ್ರ ಮಾಡಿದ್ರು. ಆ ಹಿಂದೆ ನೀನು ಮಾಡಿದ ಸ್ತೋತ್ರ ಅದು ಕೂಡ ನಿನ್ನ ಒಳಗಿದ್ದು ಮಾಡಿಸಿದ್ದು ಯಾರು? ನಾನೇ. ಆ ಸ್ತೋತ್ರಗಳನ್ನ ಮಾಡಿಸಿದ್ದು ನಾನೇ, ನಿನಗೆ ದರ್ಶನ ಕೊಟ್ಟದ್ದು ನಾನೇ. ಅದರಿಂದ ಯಜ್ಞಾನಂ ಭವಾನ್ ಪ್ರಾರ್ಥಯತೆ. ಯಾವ ಜ್ಞಾನ ಬೇಕು ಅಂತ ನೀನು ಪ್ರಾರ್ಥನೆ ಮಾಡ್ತೀಯ ಇದ್ಯಾ? ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ಸಂಪೂರ್ಣ ಜ್ಞಾನ ಇರಬೇಕು. ಅಂತ ಜ್ಞಾನವನ್ನ ನೀನು ಪ್ರಾರ್ಥನೆ ಮಾಡ್ತಾ ಇದ್ಯಾ. ಮಯಾ ಚೋದಿತಂ ಇತಿ ಅನ್ಯಥಾ ಪ್ರತೀತ್ ನಿವಾರಣಾಯ ತಾತ್ಪರ್ಯಮಾಹ ಪ್ರಾರ್ಥನಮಪಿ ಇತಿ ಹಿ ಇತ್ಯಸ್ಯರ್ಥ. ಪ್ರಾರ್ಥನಮಪಿ ಮತ್ ಪ್ರೇರಣೆಮೇವ. ಈ ರೀತಿಯಾಗಿ ನೀ ಏನ್ ನನ್ನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಿ, ನಿನ್ನ ಒಳಗೆ ಇದ್ದು ಪ್ರಾರ್ಥನೆ ಮಾಡು ಅಂತ ಹೇಳಿದವನು ನಾನೇ. ನೋಡಿ, ದೇವರೇ ಬ್ರಹ್ಮದೇವರ ಒಳಗಿದ್ದು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ದೇವರಿಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ತಿಳ್ಕೋಬಾರದು. ಬ್ರಹ್ಮದೇವರ ಒಳಗಿದ್ದು ಅವರ ಯೋಗ್ಯತೆ, ಪ್ರಾಚೀನ ಕರ್ಮ, ಪ್ರಯತ್ನದ ತಕ್ಕಂತೆ ಪ್ರೇರಣೆ ಮಾಡಿ ಆ ಸ್ತೋತ್ರವನ್ನ ಮಾಡಿಸಿದ್ದು ದೇವರೇ. ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಸಿದ್ದು ದೇವರೇ. ಅದನ್ನ ಸ್ಯಾಂಕ್ಷನ್ ಮಾಡೋದು ಮುಂದೆ ಸ್ಯಾಂಕ್ಷನ್ ಮಾಡ್ಲಿಕ್ಕಿದ್ದಾನೆ. ಸ್ಯಾಂಕ್ಷನ್ ಮಾಡುವವನು ದೇವರೇ. ಜೀವನಿಗೆ ಏನು ಉಳಿತು ನೋಡಿ. ಜೀವನಿಗೆ ಅಂದ್ರೆ ಯಾರು? ಬ್ರಹ್ಮದೇವರಿಗೆ. ಬ್ರಹ್ಮದೇವರಿಗೆ ಏನು ಉಳಿತು? ಹಿಂದೆ ನೀನು ಮಾಡಿದ ಸ್ತೋತ್ರ ಮಾಡಿದ್ದು ಕೂಡ ನಾನೇ. ನಿನಗೆ ಸ್ವಾತಂತ್ರ್ಯ ಇಲ್ಲ. ಈಗ ನೀನೇನ್ ಪ್ರಾರ್ಥನೆ ಮಾಡ್ತಾ ಇದ್ದಿ, ಈ ಪ್ರಾರ್ಥನೆಯನ್ನ ನಿನ್ನ ಒಳಗಿದ್ದು ಮಾಡಿಸುವವನು ನಾನೇ. ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಹಿ ಅಪಿ ಮಮ ಪ್ರೇರಣಾ ಯಸ್ಯ ತನ್ಮತ್ ಪ್ರೇರಣಂ ಮತ್ ಪ್ರೇರಣಾಜನ್ಯ ಇತ್ಯರ್ಥ. ಇದೆಲ್ಲವೂ ಕೂಡ ನನ್ನ ಪ್ರೇರಣೆಯಿಂದ ನಿನಗೆ ಆಗ್ತಾ ಇದೆ. ತತ್ರಾಪಿ ಭವಾನ್ ನ ಸ್ವತಂತ್ರ ಇತ್ಯರ್ಥ. ಅದೇ ರೀತಿಯಾಗಿ ಈ ಸೃಷ್ಟಿಯ ವಿಷಯದಲ್ಲೂ ಕೂಡ ನೀನು ಸ್ವತಂತ್ರ ಅಲ್ಲ, ನಾನೇ ನಿನ್ನ ಒಳಗಿದ್ದು ಮಾಡಿಸ್ತೇನೆ ಹಾಗೆ ಅಂತ. ತತಶ್ಚ ಅಯಂ ಅರ್ಥಃ ಭವಾನ್ ಅಗ್ರೆ ಪೂರ್ವಂ ಮಾಂ ಪ್ರಾರ್ಥಯತೆ ಯದ್ವತ್ ಕರ್ತೃಕಂ ಪ್ರಾರ್ಥನಂ ಯತಿ ಇತ್ಯರ್ಥ. ತದಪಿ ಮಯಾ ಚೋದಿತಂ. ಹಿಂದೆ ನೀನ್ ಏನ್ ಸ್ತೋತ್ರ ಮಾಡ್ತಾ ಬಂದಿದ್ದೀಯ ಅಧ್ಯಾಯದ ಪ್ರಾರಂಭದಿಂದ, ಆ ಸ್ತೋತ್ರವನ್ನ ನಿನ್ನ ಒಳಗಿದ್ದು ಮಾಡಿಸುವವನು ನಾನೇ. ಮತ್ ಪ್ರೇರಣಾಜನ್ಯ ಇತ್ಯರ್ಥ. ತತ್ರಾಪಿ ಭವಾನ್ ನ ಸ್ವತಂತ್ರ ಇತಿ ಭಾವ. ಅಲ್ಲಿ ಕೂಡ ನೀನು ಸ್ವತಂತ್ರ ಅಲ್ಲ. ಹೇಗೋ ಅದೇ ತರ ಜಗತ್ತಿನ ಸೃಷ್ಟಿಯಾದಿ ವಿಷಯದಲ್ಲೂ ಕೂಡ ನಾನೇ ನಿನ್ನ ಒಳಗಿದ್ದು ಮಾಡಿಸ್ತೇನೆ, ಚಿಂತೆ ಮಾಡಬೇಡ ಅಂತ ಒಟ್ಟು. ಭೂಯಶ್ಚ ತಪ ಆತಿಷ್ಠ ವಿದ್ಯಾಂ ಚೈವ ಮದಾಶ್ರಯಾಂ ತಾಭ್ಯಾಂ ಅಂತರ್ಹೃದಿ ಬ್ರಹ್ಮನ್ ಲೋಕಾನ್ ದ್ರಕ್ಷಸ್ಯ ಪಾವೃತಾನ್. ವಿಶೇಷವಾದ ಜ್ಞಾನ ಬೇಕು ಅಂತ ನೀ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಿ, ಆ ಜ್ಞಾನದ ಉಪಾಯವನ್ನ ಹೇಳ್ತೇನೆ ಕೇಳು ಹಾಗೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ಭೂಯಶ್ಚ ತಪ ಆತಿಷ್ಠ. ಮತ್ತೆ ವಿಶೇಷವಾಗಿ ನೀನು ತಪಸ್ಸನ್ನ
ಆಚರಣೆ ಮಾಡು. ತಪಸ್ಸನ್ನ ಮಾಡ್ತಾ ಇರೋದ್ರಿಂದ ಏನಾಗ್ತದೆ? ವಿದ್ಯಾಂ ಚೈವ ಮದಾಶ್ರಯಾಂ. ಅಂದ್ರೆ ನನ್ನ ಸಂಬಂಧಿಯಾದ, ಅಂದ್ರೆ ನನ್ನ ಅನುಗ್ರಹದಿಂದ ನಿನಗೆ ಆ ಜ್ಞಾನ ಎಲ್ಲವೂ ಕೂಡ ಬರುತ್ತದೆ ಹಾಗೆ ಅಂತ. ಅದರಿಂದ ಏನಾಗ್ತದೆ? ತಾಭ್ಯಾಂ ಅಂತರ್ಹೃದಿ ಬ್ರಹ್ಮನ್ ಲೋಕಾನ್ ದ್ರಕ್ಷಸಿ ಅಪಾವೃತಾನ್. ಈಗೇನು ಲೋಕ ಮರೆಯಾಗಿದೆ, 14 ಲೋಕ ಮರೆಯಾಗಿದೆ, ಅದನ್ನೆಲ್ಲ ನೀನು ಕಾಣ್ತೀಯಾ ಹಾಗೆ ಅಂತ. ಪರಮಾತ್ಮನ ಇಚ್ಛೆಯಿಂದ ಅದೆಲ್ಲ ಮರೆಯಾಗಿದೆ, ದೇವರ ಅನುಗ್ರಹದಿಂದ ಮತ್ತೆ ಅದು ಕಾಣಿಸ್ಕೊಳ್ತದೆ ಹಾಗೆ ಅಂತ. ಅದರಿಂದ ಅಂತಹ ಜ್ಞಾನ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು? ನೀನು ಮತ್ತೆ ತಪಸ್ಸನ್ನ ಮಾಡಬೇಕು ಹಾಗೆ ಅಂತ. ತಪಸ್ಸು ಅಂದ್ರೆ ಏನು? ಅದಕ್ಕೆ ಆಚಾರ್ಯರು ಕಪಿಲ ಸಂಹಿತ ಎನ್ನುವ ಗ್ರಂಥದ ಆಧಾರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಪ ಆಲೋಚನಂ ಪ್ರೋಕ್ತಂ. ತಪಸ್ಸು ಅಂದ್ರೆ ಆಲೋಚನೆ ಅಂತ ಅರ್ಥ. ಅಂದ್ರೆ ಈ ಶಬ್ದ, ಈ ಶಬ್ದಕ್ಕೆ ಈ ಅರ್ಥ, ಈ ವಾಕ್ಯಕ್ಕೆ ಈ ಅರ್ಥ ಅಂತ ಶಾಸ್ತ್ರ ಪರ್ಯಾಲೋಚನೆ ಮಾಡೋದನ್ನ ತಪಸ್ಸು ಅಂತ ಕರೀತಾರೆ. ಈ ವೇದ ಮಂತ್ರಗಳಿಗೆ ಈ ಅರ್ಥ ಅಂತ ತಿಳಿಯೋದು. ಇನ್ನೊಂದು ತಪಸ್ಸು ಅಂದ್ರೆ ಕಾಯಕ್ಲೇಶೆ, ಏಕಾದಶಿಯಾದಿ ವ್ರತಗಳನ್ನ ಮಾಡಿ ಕೃಷಿಯಾಗುವಂತೆ ಅಂದ್ರೆ ಕೃಷರಾಗುವಂತೆ ಮಾಡೋದು ಅಂತ. ಅದನ್ನು ಕೂಡ ತಪಸ್ಸು ಅಂತ ಕರೀತಾರೆ. ಅದರಿಂದ ತಪಸ್ಸನ್ನ ಮಾಡು. ಇನ್ನು ಹೇಳ್ತಾರೆ ನೋಡಿ, ವಿದ್ಯಾ ಅಂದ್ರೆ ನಿಷ್ಠಾ ಹಾಗೆ ಅಂತ. ನಿಷ್ಠಾ ಪ್ರಕೇತಿತ ಅಂತ ಕಪಿಲ ಸಂಹಿತೆಯಲ್ಲಿ 2 ಶಬ್ದದ ಅರ್ಥವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದರಿಂದ ಈ ಚಿಂತೆ ಮಾಡಬೇಡ, ಜ್ಞಾನ ಬರುತ್ತದೆ. ಆ ಜ್ಞಾನದ ಸಾಧನ ಯಾವುದು ನೋಡಿ, ದೇವರು ಡೈರೆಕ್ಟ್ ಆಗಿ ತಕೋ ಅಂತ ಏನೋ ಒಂದು ಮಾಯಾಜಾಲದಂತೆ ದೇವ್ರು ಮಾಡೋದಿಲ್ಲ ನೋಡಿ. ಎಷ್ಟು ಕನ್ಸಿಸ್ಟೆಂಟ್ ಅಪ್ರೋಚ್ ನೋಡಿ ದೇವ್ರದ್ದು. ಪ್ರಯತ್ನ, ನಿನಗೆ ಬೇಕಾ ಮತ್ತೆ ನೀನು ಪ್ರಯತ್ನ ಮಾಡು, ತಪಸ್ಸು ಮಾಡು. ನಿನಗೆ ಸೃಷ್ಟಿ ಮಾಡಬೇಕಾದ ಜ್ಞಾನ ಎಲ್ಲವೂ ಕೂಡ ನಿನಗೆ ಬರುತ್ತದೆ ಹಾಗೆ ಅಂತ ಪರಮಾತ್ಮ ಇಷ್ಟು ಮಾತನ್ನು ಹೇಳ್ತಾರೆ. ಇನ್ನು ಕೆಲವು ಮಾತುಗಳಿದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.